ನಮಸ್ಕಾರ ಸ್ನೇಹಿತರೆ. ವೃಷಭ ರಾಶಿಯವರು ಜೀವನದಲ್ಲಿ ತುಂಬಾ ತಾಳ್ಮೆವಂತರು, ಸ್ಥಿರ ಸ್ವಭಾವದವರು ಮತ್ತು ಶ್ರಮಜೀವಿಗಳು. ಆದರೆ ಅವರ ಹಠಮಾರಿತನವೇ ಕೆಲವೊಮ್ಮೆ ಅವರಿಗೆ ಮುಳುವಾಗುತ್ತದೆ. ಎಲ್ಲರಂತೆ ನಾನು ಕೂಡ ಐಷಾರಾಮಿ ಜೀವನ ನಡೆಸಬೇಕು, ಹಣಕಾಸಿನ ಚಿಂತೆ ಇಲ್ಲದೆ ನೆಮ್ಮದಿಯಾಗಿರಬೇಕು ಎಂಬ ಆಸೆ ನಿಮ್ಮಲ್ಲಿ ಇದ್ದೇ ಇರುತ್ತದೆ. ಆದರೆ ಅಂದುಕೊಂಡಿದ್ದು ನಡೆಯುತ್ತಿಲ್ಲವಲ್ಲ, ಬರೀ ಕಷ್ಟಗಳೇ ಬರುತ್ತಿವೆಯಲ್ಲ ಅಂತ ನಿಮಗೆ ಅನಿಸದೇ ಇರುವುದಿಲ್ಲ. ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನೀಡಿ ನಿಮ್ಮ ಅದೃಷ್ಟವನ್ನು ಬೆಳಗಿಸುವಂತಹ ಒಂದು ಅದ್ಭುತ ತಂತ್ರವನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತಿದ್ದೇನೆ. ಜೀವನದಲ್ಲಿ ಒಂದು ಸ್ಥಿರತೆ ಕಂಡುಕೊಳ್ಳಬೇಕು, ಸುಂದರವಾದ ಮನೆಯನ್ನು ಕಟ್ಟಬೇಕು, ಆರ್ಥಿಕವಾಗಿ ಸದೃಢರಾಗಬೇಕು ಎನ್ನುವ ಮನಸ್ಥಿತಿ ವೃಷಭ ರಾಶಿಯವರಲ್ಲಿ ಹೆಚ್ಚಾಗಿರುತ್ತದೆ. ಆದರೆ ಕೆಲವೊಮ್ಮೆ ಅವರ ನಿಧಾನಗತಿಯ ಸ್ವಭಾವ ಮತ್ತು ಬದಲಾವಣೆಗೆ ಹೊಂದಿಕೊಳ್ಳಲು ಹಿಂದೇಟು ಹಾಕುವುದರಿಂದ ಒಳ್ಳೆಯ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾರೆ. ಇದೆಲ್ಲವನ್ನ ಮೀರಿ ಸಕ್ಸಸ್ ಆಗೋದಕ್ಕೆ ಈ ಸೀಕ್ರೆಟ್ ಫಾರ್ಮುಲಾವನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಖಂಡಿತವಾಗಲೂ ಕೂಡ ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಾ. ಆ ಲಕ್ ಸೀಕ್ರೆಟ್ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ನೋಡಿ. ಅದಕ್ಕೂ ಮುನ್ನ ನೀವು ವೃಷಭ ರಾಶಿಯವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ದಿನದರ್ಶನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ವೃಷಭ ರಾಶಿಯವರು ಭೂಮಿ ತೂಕದ ತಾಳ್ಮೆಯನ್ನು ಹೊಂದಿರುವವರು. ಯಾವುದೇ ಕೆಲಸವನ್ನು ಆತುರದಿಂದ ಮಾಡದೆ ನಿಧಾನವಾಗಿ ಆದರೂ ಅಚ್ಚುಕಟ್ಟಾಗಿ ಮತ್ತು ಪರಿಪೂರ್ಣವಾಗಿ ಮಾಡಿ ಮುಗಿಸುತ್ತಾರೆ. ಪ್ರೀತಿ ಪ್ರೇಮದ ವಿಷಯದಲ್ಲಿ ಇವರು ತುಂಬಾ ಪ್ರಾಮಾಣಿಕರು ಮತ್ತು ನಂಬಿಕಸ್ಥರು. ತಮ್ಮ ಸಂಗಾತಿಗೆ ಅಥವಾ ತಾವು ಇಷ್ಟಪಟ್ಟವರಿಗೆ ಜೀವನ ಪೂರ್ತಿ ಜೊತೆಯಾಗಿ ನಿಲ್ಲುತ್ತಾರೆ. ಆದರೆ ಇವರು ಸ್ವಲ್ಪ ಪೊಸೆಸಿವ್ ಸ್ವಭಾವದವರು. ತಾವು ಇಷ್ಟಪಡುವವರು ತಮಗೆ ಮಾತ್ರ ಸೇರಿರಬೇಕು ಎಂಬ ಭಾವನೆ ಇವರಲ್ಲಿ ಹೆಚ್ಚಾಗಿರುತ್ತದೆ. ವೃಷಭ ರಾಶಿಯಲ್ಲಿ ಜನಿಸಿದವರು ಒಮ್ಮೆ ಒಂದು ನಿರ್ಧಾರ ತೆಗೆದುಕೊಂಡರೆ ಅದರಿಂದ ಹಿಂದೆ ಸರಿಯುವುದು ಬಹಳ ಕಷ್ಟ. ಅವರ ಆ ಹಠವೇ ಕೆಲವೊಮ್ಮೆ ಅವರ ಯಶಸ್ಸಿಗೆ ಕಾರಣವಾದರೆ ಇನ್ನು ಕೆಲವೊಮ್ಮೆ ಅವರ ಸೋಲಿಗೂ ಕಾರಣವಾಗುತ್ತದೆ. ಈ ರಾಶಿಯ ಅಧಿಪತಿ ಸೌಂದರ್ಯ, ಪ್ರೀತಿ, ಐಷಾರಾಮಿ ಮತ್ತು ಸಂಪತ್ತಿನ ಕಾರಕನಾದ ಶುಕ್ರ ಗ್ರಹ. ಹಾಗಾಗಿಯೇ ವೃಷಭ ರಾಶಿಯವರಿಗೆ ಸುಖ, ಐಷಾರಾಮಿ ಜೀವನ, ಒಳ್ಳೆಯ ಊಟ, ಸುಂದರವಾದ ಬಟ್ಟೆಗಳ ಮೇಲೆ ಹೆಚ್ಚು ಆಸಕ್ತಿ ಇರುತ್ತದೆ. ಈ ಶುಕ್ರ ಗ್ರಹವನ್ನು ನಿಯಂತ್ರಿಸುವ ದೇವತೆ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ. ಹಾಗಾಗಿ ವೃಷಭ ರಾಶಿಯವರು ಮೂಲವಾಗಿ ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡಿದರೆ ಶುಕ್ರ ಗ್ರಹದ ಅನುಗ್ರಹದಿಂದಾಗಿ ಜೀವನದಲ್ಲಿ ಅಪಾರ ಸಂಪತ್ತು ಮತ್ತು ಸುಖವನ್ನು ಪಡೆಯಬಹುದು. ಇವರಿಗೆ ಕೋಪ ಬರುವುದು ಬಹಳ ನಿಧಾನ, ಎಲ್ಲವನ್ನೂ ಸಹಿಸಿಕೊಳ್ಳುತ್ತಾರೆ. ಆದರೆ ಒಮ್ಮೆ ಅವರ ತಾಳ್ಮೆಯ ಕಟ್ಟೆ ಒಡೆದರೆ ಅವರನ್ನು ಸಮಾಧಾನ ಮಾಡುವುದು ಬಹಳ ಕಷ್ಟ. ಇವರು ಹಣಕಾಸಿನ ವಿಚಾರದಲ್ಲಿ ತುಂಬಾ ಜಾಗರೂಕರು. ಅನಾವಶ್ಯಕವಾಗಿ ಖರ್ಚುಗಳನ್ನು ಮಾಡದೆ ಹಣವನ್ನು ಉಳಿತಾಯ ಮಾಡಿ ಅದರಿಂದ ಆಸ್ತಿ ಮಾಡಲು ಇಷ್ಟಪಡುತ್ತಾರೆ. ಇವರು ನಂಬಿಕೆಗೆ ಅರ್ಹರಾದ ಸ್ನೇಹಿತರು. ತಮ್ಮ ಸ್ನೇಹಿತರ ಕಷ್ಟದ ಸಮಯದಲ್ಲಿ ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ವೃಷಭ ರಾಶಿಯವರು ಬದಲಾವಣೆಯನ್ನು ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ಇರುವ ಜಾಗ, ಮಾಡುವ ಕೆಲಸ, ಇರುವ ಸ್ನೇಹವನ್ನೇ ಹೆಚ್ಚು ಇಷ್ಟಪಡುತ್ತಾರೆ. ಹೊಸ ವಿಷಯಗಳಿಗೆ ಹೊಂದಿಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಾರೆ. ಇವರು ತುಂಬಾ ಕಲಾಭಿಮಾನಿಗಳು. ಸಂಗೀತ, ನೃತ್ಯ, ಚಿತ್ರಕಲೆ ಹೀಗೆ ಸೃಜನಾತ್ಮಕ ವಿಷಯಗಳಲ್ಲಿ ಇವರಿಗೆ ಹೆಚ್ಚು ಆಸಕ್ತಿ ಇರುತ್ತದೆ. ಇವರು ಯಾರ ಮಾತನ್ನು ಸುಲಭವಾಗಿ ಕೇಳುವುದಿಲ್ಲ, ತಮಗೆ ಸರಿ ಎನಿಸಿದನ್ನೇ ಮಾಡುತ್ತಾರೆ. ಇದೇ ಗುಣದಿಂದಾಗಿ ಕೆಲವೊಮ್ಮೆ ತೊಂದರೆಗೂ ಸಿಲುಕುತ್ತಾರೆ. ಇಂತಹ ವೃಷಭ ರಾಶಿಯವರು ಜೀವನದಲ್ಲಿ ಅಭಿವೃದ್ಧಿಯಾಗಬೇಕು, ಹಣಕಾಸಿನ ಕಷ್ಟಗಳು ದೂರವಾಗಬೇಕು ಅಂತ ಆದ್ರೆ ಒಂದು ಸರಳವಾದ ತಂತ್ರವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನೀವು ಕೂಡ ಐಶ್ವರ್ಯವಂತರಾಗುವುದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಇದುವರೆಗೂ ನೀವು ಅನುಭವಿಸಿದ ಕಷ್ಟಗಳೆಲ್ಲ ಮುಕ್ತಿ ಸಿಗುವ ಸಮಯ ಬಂದಿದೆ. ಹಾಗಾದರೆ ಈ ತಂತ್ರ ಏನು ಅಂದ್ರೆ, ಒಂದು ಬಿಳಿ ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಬೇಕು. ಆ ಬಿಳಿ ವಸ್ತ್ರದ ಮೇಲೆ 2 ಮಣ್ಣಿನ ಹಣತೆಯನ್ನು ಇಡಬೇಕಾಗುತ್ತದೆ. ದೀಪವನ್ನು ಹಚ್ಚಲು ಬೇರೆ ಎಣ್ಣೆಯ ಬದಲು ಶುದ್ಧವಾದ ಹಸುವಿನ ತುಪ್ಪವನ್ನು ಬಳಸಬೇಕು. ನೀವು ಪ್ರತಿ ಶುಕ್ರವಾರದಂದು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಈ ಬಿಳಿ ಬಟ್ಟೆಯ ಮೇಲೆ 2 ತುಪ್ಪದ ದೀಪಗಳನ್ನು ಹಚ್ಚಿ ದೇವಿಗೆ ಪ್ರಾರ್ಥನೆ ಸಲ್ಲಿಸಬೇಕು. ಈ ರೀತಿ ಸತತವಾಗಿ 7 ಶುಕ್ರವಾರಗಳ ಕಾಲ ಮಾಡುವುದರಿಂದ ನಿಮ್ಮ ಜೀವನದಲ್ಲಿನ ಹಣಕಾಸಿನ ಅಡೆತಡೆಗಳು ದೂರವಾಗುತ್ತದೆ, ಸಾಲದ ಸಮಸ್ಯೆಗಳು ಬಗೆಹರಿಯುತ್ತವೆ ಮತ್ತು ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ. ವೃಷಭ ರಾಶಿಯವರು ಧರಿಸಬೇಕಾದಂತಹ ಅದೃಷ್ಟದ ರತ್ನ ಯಾವುದು ಅಂದ್ರೆ ವಜ್ರ. ಆದರೆ ಇದು ತುಂಬಾ ಶಕ್ತಿಶಾಲಿ ರತ್ನವಾಗಿರುವುದರಿಂದ ನಿಮ್ಮ ಜಾತಕದಲ್ಲಿ ಶುಕ್ರನ ಸ್ಥಾನವನ್ನು ನೋಡಿಕೊಂಡು ಅನುಭವಿ ಜ್ಯೋತಿಷಿಗಳ ಸಲಹೆ ಪಡೆದೇ ಧರಿಸಿಕೊಳ್ಳಿ. ಇದರಿಂದ ನಿಮ್ಮ ಜೀವನದಲ್ಲಿ ಪ್ರೀತಿ, ಸಂಪತ್ತು ಮತ್ತು ಕೀರ್ತಿ ಹೆಚ್ಚಾಗುತ್ತದೆ. ಇನ್ನು ಈ ಮಾಹಿತಿಯನ್ನ ವೃಷಭ ರಾಶಿಯ ನಿಮ್ಮ ಸ್ನೇಹಿತರಿಗೂ ಹಾಗೂ ಸಂಬಂಧಿಕರಿಗೂ ಶೇರ್ ಮಾಡಿ. ಅವರು ಕೂಡ ತಮ್ಮ ಕಷ್ಟಗಳಿಂದ ಹೊರಬರುವಂತಾಗಲಿ. ನಿಮಗೂ ಒಳಿತಾಗುತ್ತದೆ. ವೃಷಭ ರಾಶಿಯವರ ಪ್ರತಿ ತಿಂಗಳ ಭವಿಷ್ಯಕ್ಕಾಗಿ ಹಾಗೂ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.